ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸ್ವಲ್ಪ ನಮ್ಮ ವ್ಯವಸ್ಥೆ ಒಂದು ಸ್ವಲ್ಪ ಮಾಡ್ಕೋದ್ರದಾಗ ನಾವು ಸ್ವಲ್ಪ ಇದಾದೆವು ರೈತರಿಗೆ ತಲುಪಿಸೋದ್ರದಾಗ. ಮತ್ತು ಹೆಚ್ಚು ನಮಗೆ ಪೊಲೀಸರು ಸಪೋರ್ಟ್ ಮಾಡಲಿಲ್ಲ. ನೀವು ಮಾಡಿದ್ರಪ್ಪ ಅಂದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಅನ್ನೋ ಲೆಕ್ಕಕ್ಕೆ ಅವರು ಬಂದಿದ್ದರು. ಇವತ್ತು ನಾವು ಈಗ ಪೊಲೀಸರ ಸಂಗಟ ನಾವು ಕಾದಾಡಿಕೊಂಡೆ ಇವತ್ತು ಅವ್ರಿಗೆ ಅರ್ಜಿ ಕೊಟ್ಟು ಬಂದೀವಿ ಸರ್. ನಮಗಿನ್ನೂ ನಾವು ರಿಸೀವ್ಡ್ ಕೊಟ್ಟಿಲ್ಲ. ಆದ್ರೂ ಎಲ್ಲನೂ ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಎಲ್ಲ ಮುಖಂಡರು ಇವತ್ತು ಒಗ್ಗಟ್ಟಾಗಿ ಆ ಹೋರಾಟ ಎದುರಿಸ್ಬೇಕಂತ ಹೇಳಿ ಕೇಸಿಂದ ನಾವೊಂದು ತೀರ್ಮಾನ ಮಾಡಿಕೊಂಡು ಇವತ್ತು ಹೋರಾಟಕ್ಕೆ ನಾವು ಧುಮುಕೀವಿ. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಏನಪ್ಪ ಅಂತಂದರೆ ಒಂದು ಕಬ್ಬಿಂದು 3165 ಕೊಡ್ತೀವಿ ಅಂತ ಘೋಷಣೆ ಮಾಡಿದವರು ಅವರೇ, ಅದನ್ನು ಕೊಟ್ಟಿಲ್ಲ. ಇವತ್ತು ತೊಗರಿ ಏನಪ್ಪ ಅಂದ್ರೆ ಹೋದ ಸಲ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರು ಕೂಡ 8,000 ಘೋಷಣೆ ಮಾಡಿದರು. ಒಂದು 450 ರೂಪಾಯಿ ಹಾಕಿ ಕೊಟ್ಟು ಇವತ್ತು 8,000 ಮಾಡಿದರು. ಈ ಸಲ ಕೇಂದ್ರ ಸರ್ಕಾರದವರೇ 8,000 ಅಂತ ಇದು ಮಾಡಿ ಇವತ್ತು ರಾಜ್ಯ ಸರ್ಕಾರದವ್ರು ಇನ್ನೂ ಅದ್ರ ಬಗ್ಗೆ ತುಟಿ ಬಿಚ್ಚಲಾಗ್ಯಾರ. ಇವತ್ತು ನಾವು ಕೇಂದ್ರ ಸರ್ಕಾರದವರಿಗೆ 1,000 ನೀವು ಕೊಡ್ರಿ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ ಅವರಿಗೆ. ಇವತ್ತು ರಾಜ್ಯ ಸರ್ಕಾರದವರು ಆವರ್ತ ನಿಧಿ ಅಂತಪ್ಪ ಅಂದ್ರೆ ಮುಖ್ಯಮಂತ್ರಿ ಆವರ್ತ ನಿಧಿ ಇರ್ತದೆ. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಅಲ್ಲಿನೂ ನೀವು ಒಂದು 2,000 ಕೊಟ್ಟರೆ ನಮಗೆ ಮಿನಿಮಮ್ ಒಂದು 12,000 ನಮಗೆ ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನು ಇವತ್ತು ನಾವು ತೊಗರಿ ಕಡೆಯಿಂದ ಇಡ್ಲತ್ತೀವಿ. ಇನ್ನು ಕಬ್ಬಿಂದ ಹೆಂಗಪ್ಪ ಅಂತಂದ್ರೆ ಇವತ್ತು ತೊಗರಿ ನಾಡು ಅಂತಕ್ಕಂಥ ಕಲಬುರಗಿ ಇವತ್ತು ಸ್ವಲ್ಪ ಕಬ್ಬು ಒಂದು 25% ನಾವು ಕಾಣ್ಲಾಕತ್ತೀವಿ ಕಲಬುರಗಿ ಜಿಲ್ಲೆದಾಗ. ಇವತ್ತು ಕಬ್ಬಿಗೆ ಇವತ್ತು ಎಲ್ಲ ರೀತಿ ಇದು ಮಾಡಿಕೊಂಡು ಇವತ್ತು 3,165 ಘೋಷಣೆ ಮಾಡಿ ಹೊಳ್ಳಿ ಬಂದು 3,000 ಘೋಷಣೆ ಮಾಡ್ತಾರೆ. ಇವತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಏನು ಘೋಷಣೆ ಮಾಡ್ತಾರೆ ಇವತ್ತು ಅವರು ಘೋಷಣೆ ಮಾಡಿದ ರೇಟಿಗೆ ನಾವು ಕೊಡ್ತಕ್ಕಂಥ ನಾವು ದಿನಾಂಕ 1/7/2022ರಿಂದ ದಿನಾಂಕ 31/7/2024 ನಿವೃತ್ತ ನೌಕರರು ರಾಜ್ಯದಲ್ಲಿ 26,000 ಜನಸಂಖ್ಯೆ ಇದ್ದು ಇವರಿಗೆ 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟ ಉಂಟಾಗಿದೆ. ಅದು ಸರ್ಕಾರ ನಮಗೆ ಇವರೆಲ್ಲರೂ 7ನೇ ವೇತನ ಆಯೋಗದ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಆದರೂ ಕೂಡ ಸರ್ಕಾರ 7ನೇ ವೇತನ ಆಯೋಗ ಅವರಿಗೆ ಕೊಟ್ಟಿರುವುದಿಲ್ಲ. 6ನೇ ವೇತನ ಆಯೋಗದ ನಿಯೋಗದಂತೆ ಆರ್ಥಿಕ ಸೌಲಭ್ಯ ನೀಡಿದ್ದಕ್ಕಾಗಿ ಸರ್ಕಾರಕ್ಕೆ ಇವರಿಗೆಲ್ಲರಿಗೂ ಕೂಡ ಆರ್ಥಿಕ ನಷ್ಟ ಉಂಟಾಗಿದೆ. ಆರ್ಥಿಕ ನಷ್ಟ ಉಂಟಾಗಿದ್ದನ್ನು ಸರಿಪಡಿಸಿಕೊಳ್ಳುವ ಉದ್ದೇಶದಿಂದ ನಮ್ಮ ವೇದಿಕೆ ಮುಖಾಂತರ ನಾವೆಲ್ಲರೂ ಈಗಾಗಲೇ ರಾಜ್ಯದ ತುಂಬೆಲ್ಲ 1 ವರ್ಷ ಆಯಿತು ನಾವು ಪ್ರತಿಭಟನೆ ಮಾಡುತ್ತಲಿದ್ದೇವೆ. ಅನೇಕ ರಾಜ್ಯದ ಎಲ್ಲ ಶಾಸಕರಿಗೂ, ವಿಧಾನ ಪರಿಷತ್ತಿನ ಸದಸ್ಯರಿಗೂ, ಮುಖ್ಯಮಂತ್ರಿಯವರಿಗೂ, ಉಪಮುಖ್ಯಮಂತ್ರಿಯವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿಯನ್ನು ಸಲ್ಲಿಸಲಿದ್ದೇವೆ. 3 ಬಾರಿ ಕೂಡ ರಾಜ್ಯ ಮಟ್ಟದ ಪ್ರತಿಭಟನೆಯೂ ಕೂಡ ಬೆಂಗಳೂರಿನಲ್ಲಿ ಮಾಡಿದ್ದೇವೆ. ಮೊದಲನೇ ಬಾರಿ ಕೂಡ ಬೆಳಗಾವಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿ ಆ ಒಂದು ಸಂದರ್ಭದಲ್ಲಿ 20,000 ಜನಕ್ಕಿಂತಲೂ ಹೆಚ್ಚು ಜನರು ಇವತ್ತು ನೌಕರರು ಭಾಗವಹಿಸಿದ್ದರು. ಆ ಸಂದರ್ಭದಲ್ಲಿ ಕೂಡ ಒಂದು ಮನವಿ ಸಲ್ಲಿಸಿದ್ದೇವೆ. ಆದರೂ ಕೂಡ ನಮಗೆ ಸರ್ಕಾರ ಸುಳ್ಳು ಆಶ್ವಾಸನೆ ನೀಡುತ್ತಲೇ ಬಂದಿದ್ದೇವೆ. ಆದ ಕಾರಣ ಈ ವರ್ಷವೂ ಕೂಡ ಈ ಬರುವ ದಿನಾಂಕ 10/12/2025 ಮತ್ತೆ ಕೂಡ ಬೆಳಗಾವಿ ಅಧಿವೇಶನದ ಒಂದು ಸಂದರ್ಭದಲ್ಲಿ ನಮ್ಮ ವೇದಿಕೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಡಿಸೋಜ ಅವರ ಒಂದು ನೇತೃತ್ವದಲ್ಲಿ ಕೂಡ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಲು ಇದ್ದೇವೆ. ಆದ ಕಾರಣ ತಾವು ಕೂಡ ಪತ್ರಿಕಾ ಮಾಧ್ಯಮದವರು ಒಂದು ಸರ್ಕಾರಕ್ಕೆ ನಮ್ಮ ಒಂದು ಕೂಗನ್ನು ಮುಟ್ಟುವ ಹಾಗೆ ರೀತಿಯಲ್ಲಿ ತಾವು ಕೂಡ ಸಹಕರಿಸಬೇಕಾಗಿ ಈ ಒಂದು ಮಾಧ್ಯಮ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗುಲ್ಬರ್ಗದಿಂದ 200ಕ್ಕಿಂತಲೂ 300 ಜನ ನಿವೃತ್ತ ನೌಕರರು ಭಾಗವಹಿಸಲಿದ್ದೇವೆ. ಅಲ್ಲಿ ಈ ವರ್ಷ ಒಟ್ಟು 12ರಿಂದ 15,000 ನಿವೃತ್ತ ನೌಕರರು ಬೆಳಗಾವಿ ಚಲೋದಲ್ಲಿ ಭಾಗವಹಿಸಲಿದ್ದೇವೆ ಸರ್. ಮೇಲೆ ಹೊರೆ ಹಾಕುವುದು ಬೇಡ 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 ಬೇಡ
ನೀತಿ ಕೈಬಿಡಿ ಅವರೇ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಬೇಡ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಬೇಡ ವಿದ್ಯುತ್ ಕಾಯ್ದೆ ಬೇಡ ಪ್ರಧಾನಮಂತ್ರಿಗಳ ನಿಮಗೆ ಎಚ್ಚರಿಕೆ ಪ್ರಧಾನಮಂತ್ರಿಗಳ ನಿಮಗೆ ಎಚ್ಚರಿಕೆ ಚಟ್ರಂ ಜಾರಿ ಮಾಡಲೇಬೇಕು ಚಟ್ರಂ ಜಾರಿ ಮಾಡಲೇಬೇಕು ಇಲಾಖೆ ಉಪವಿಭಾಗಗಳು ಚಿಂಚೋಳಿ ತಾಲೂಕು ಕಾಳಗಿ ತಾಲೂಕು ಮತ್ತು ಸೇಡಂ ತಾಲೂಕು ಏನಾಗ್ತದೆ ಕಮಲಾಪುರ ತಾಲೂಕು ಏನಾಗ್ತದೆ ಟ್ರಾನ್ಸ್ಫರಮ್ ಸುಟ್ಟರು ಕೂಡ ಯಾವುದೇ ಕಾರಣಕ್ಕೂ ಕೂಡ 4 ದಿನ 5 ದಿನ ಅಲ್ಲ ಅದೇನೋ ಸಹಿಸ್ತಾರೆ 10 ದಿನ 12 ದಿನ ಆದರೂ ಕೂಡ ಟ್ರಾನ್ಸ್ಫರಮ್ಗಳನ್ನು ನಿಮ್ಮಲ್ಲಿ ಏನಿದೆ ಟ್ರಾನ್ಸ್ಫರಮ್ ಬ್ಯಾಂಕ್ ಅಂತ ಇದೆ. ಟ್ರಾನ್ಸ್ಫರಮ್ ಬ್ಯಾಂಕ್ ಎದುರು ಸಲಕ್ಕಿದೆ ಅಂತಂದರೆ ರೈತರ ಟ್ರಾನ್ಸ್ಫರಮ್ಗಳನ್ನು ಸುಟ್ಟಿದ್ರಲ್ಲಿ ಅಲ್ಲಿನ ಸ್ಟಾಕ್ ಇಟ್ಟು ಅಲ್ಲಿನ ಕಳಿಸ್ತಕ್ಕಂಥದ್ದು ಸರಬರಾಜು ಮಾಡ್ತಕ್ಕಂಥ ಒಂದು ಬ್ಯಾಂಕ್ ಅಂತ ಮಾಡಿದ್ದೀವಿ ಒಬ್ಬರೇ ಸರ್ಕಾರ ಮಾಡಿದ್ದೀವಿ. ಆದರೆ ಆ ಬ್ಯಾಂಕ್ ಇದ್ದರೂ ಕೂಡ ನಮ್ಮ ರೈತರಿಗೆ ಜಮೀನುಗಳಲ್ಲಿ ಜೋತು ಬಿದ್ದ ವೈರ್ಗಳಿಂದ ಕಬ್ಬು ಸುಟ್ಟು ಆದಾಗ ಬೆಳೆಗಾರರಿಗೆ ಪರಿಹಾರ ಕೊಡಲೇಬೇಕು. ಸುಟ್ಟರು ಟ್ರಾನ್ಸ್ಫಾರ್ಮರ್ ಕೂಡಿಸಲಾದ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಬದುಕು ಬೀದಿ ಪಾಲ್ ಮಾಡಲು ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲ ರೈತರು, ರೈತ ಕುಲದವರು. ಯಾಕಂದ್ರೆ ನಮ್ಮ ರೈತ ಸ್ನೇಹಿ ಅಂದರೆ ನಮ್ಮ ಗೋವುಗಳು. ಹಾಗಾಗಿ ನಾವೆಲ್ಲರೂ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಆ ರೀತಿಯಾಗಿರುತ್ತೆ ಹತ್ಯೆ ಮಾಡೋದನ್ನು ಸಪೋರ್ಟ್ ಮಾಡುವಂಥದ್ದು, ಹತ್ಯೆ ಮಾಡಲಿಕ್ಕೆ ಅವರು ಪೂರಕವಾಗಿ ಕಾನೂನು ರಚನೆ ಮಾಡೋದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಹಾಗಾಗಿ ಗೋಹತ್ಯೆ ಅಷ್ಟೇ ಒಟ್ಟಾರೆ ಪ್ರಾಣಿ ಹತ್ಯೆಯನ್ನು ನಿಷೇಧಗೊಳಿಸಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗೊಳ್ಳಿ. ಆ ರೀತಿ ಅದಕ್ಕೇನಾದರೂ ಮತ್ತೆ ಮಾರ್ಪಾಡು ಮಾಡ್ತಿದ್ದು ಮಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದಯಾಮೂಲ ಸಂಸ್ಕೃತಿಗೆ ಸರ್ಕಾರ ವಿರೋಧ ಮಾಡೋದೇನೋ ಅಂತ ಭಾವನೆ ಹೆಚ್ಚಾಗುತ್ತೆ. ಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತ, ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅನ್ನುವಂಥದ್ದು ಇಡೀ ಭಾರತೀಯರ ಮತ್ತು ಕನ್ನಡಿಗರ ಒಂದು ಆಗ್ರಹವಾಗಿದೆ. ಹಾಗಾಗಿ ಪ್ರಾಣಿ ಹತ್ಯೆಯನ್ನು ಮಾಡುವಂಥದ್ದನ್ನು ನಿಷೇಧಗೊಳಿಸುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ. ಅದಕ್ಕೆ ಪೂರಕ ಆಲೋಚನೆ ಮಾಡಲಿ. ಅದಕ್ಕೆ ವ್ಯತಿರಿಕ್ತವಾಗಿರ್ತ ಆಲೋಚನೆ ಮಾಡೋದು ಒಂದು ರೀತಿಯಾಗಿ ಕೃಷಿಕರಿಗೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳಿಕೆ ಇಚ್ಛೆಪಡ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.